ರಾಜ್ಯ ಬಿಜೆಪಿಯಲ್ಲಿ ಮತ್ತಷ್ಟು ತಾರಕಕ್ಕೇರಿದೆ ಬಣ ಬಡಿದಾಟ. ಯತ್ನಾಳ್ ಬಣದ ವಿರುದ್ಧ ಬಿಎಸ್ವೈ ಆಪ್ತರು ಈಗ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ವಿಜಯೇಂದ್ರ ಪರ ಅಖಾಡಕ್ಕಿಳಿದಂತ ಯಡಿಯೂರಪ್ಪನವರ ಆಪ್ತರು ಎರಡು ಬಣಗಳ ನಡುವೆ ಈಗ ಜೋರಾಯಿತು ಲಿಂಗಾಯತ ವಾರ್. ಒಂದ್ ಕಡೆ ಯತ್ನಾಳ್, ಮತ್ತೊಂದ್ ಕಡೆ ಯಡಿಯೂರಪ್ಪನವರ ಆಪ್ತ ಬಳಗ. ಎಂಪಿ ರೇಣುಕಾಚಾರ್ಯ ಅವರು ಮೊನ್ನೆಯಷ್ಟೇ ಹೇಳ್ತಾ ಇದ್ರು ಯಡಿಯೂರಪ್ಪನವರ ಪರವಾಗಿ ನಿಲ್ತೀವಿ ಅಂತ, ಜೊತೆಗೆ ವಿಜಯೇಂದ್ರ ಅವರ ಪರವಾಗಿ ನಿಲ್ತೀವಿ ಅಂತ. ಅಂದ್ರೆ ಪಕ್ಷ ಕಟ್ಟಿದ್ದೆ ಯಡಿಯೂರಪ್ಪನವರು ಅನ್ನುವಂಥ ಕಾರಣಕ್ಕೆ ಮೊನ್ನೆಯಷ್ಟು ಯತ್ನಾಳ್ ಅವರ ನೇತೃತ್ವದಲ್ಲಿ ಲಿಂಗಾಯತ ನಾಯಕರ ಸಭೆ ನಡೆದಿತ್ತು. ಮಗನ ಪರ ಪರೋಕ್ಷವಾಗಿ ಅಖಾಡಕ್ಕಿಳಿದಿದ್ದಾರೆ ಬಿಎಸ್ ಯಡಿಯೂರಪ್ಪ. ಶಕ್ತಿ ಪ್ರದರ್ಶನ ಮಾಡೋದಕ್ಕೆ, ಅದರಲ್ಲೂ ಕೂಡ ಲಿಂಗಾಯತ ಸಮುದಾಯದ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಒಂದಷ್ಟು ತಯಾರಿ ನಡೀತಾ ಇದೆ. ಶಕ್ತಿ ಪ್ರದರ್ಶನ ಮಾಡ್ತೀವಿ, ಲಿಂಗಾಯತ ಶಕ್ತಿ ಏನು ಅಂತ ತೋರಿಸ್ತೀವಿ ಅಂತ ಸವಾಲ್ ಹಾಕಿದ್ದಾರೆ. ಸಾಲು ಸಾಲು ಲಿಂಗಾಯತ ಸಭೆಗೆ ಸಜ್ಜಾಗಿದ್ದಾರೆ ಬಿಎಸ್ ಯಡಿಯೂರಪ್ಪನವರ ಬಣ. ಇವತ್ತು ನೆಲಮಂಗಲ ಹಾಗೂ ದಾಬಸ್ಪೇಟೆ ಲಿಂಗಾಯತ ಮುಖಂಡರ ಜೊತೆ ಸಭೆಗೆ ಮುಂದಾಗ್ತಾ ಇದ್ದಾರೆ. ಇದೆಲ್ಲದೂ ಕೂಡ ಹೀಗೆ ಬಿಟ್ರೆ ಸರಿ ಹೋಗೋದಿಲ್ಲ. ಇದು ವಿಜಯೇಂದ್ರ ಅವರನ್ನ ಕೆಳಗಿಳಿಸ್ಬೇಕು ಅನ್ನುವಂಥ ಪ್ಲಾನ್ ನಡೀತಾ ಇದೆಯಲ್ಲ. ಒಂದ್ ಕಡೆ ಯತ್ನಾಳ್ ಅವರು ಪಂಚಮಸಾಲಿ ಲಿಂಗಾಯತರ ಪರವಾಗಿ ನಾವು ನಿಲ್ತೀವಿ, ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಅವ್ರು ಗುರುತಿಸ್ಕೊಳ್ತಿದ್ದಾರೆ. ಆ ಕಡೆ ಎಲ್ಲ ಮತದಾರರು ಕೂಡ ಡೈವರ್ಟ್ ಆಗ್ಬಿಟ್ರೆ, ಬೆಂಬಲಿಗರು, ಮುಖಂಡರು, ಕಾರ್ಯಕರ್ತರು ಆ ಕಡೆ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ. ಹೀಗಾಗಿ ಬಿಎಸ್ ಯಡಿಯೂರಪ್ಪನವರು ತಮ್ಮ ಬಣವನ್ನ ಬಲಪಡಿಸ್ಕೊಳ್ಬೇಕು, ತಮ್ಮ ಮಗನ ಸ್ಥಾನವನ್ನ ಭದ್ರಪಡಿಸಬೇಕು ಅನ್ನುವಂಥ ಕಾರಣಕ್ಕೆ ಈ ರೀತಿ ಲಿಂಗಾಯತ ಮುಖಂಡರ ಜೊತೆ ಸಭೆಗೆ ಮುಂದಾಗಿದ್ದಾರೆ. ಮಾರ್ಚ್ 4ನೇ ತಾರೀಕು ಅರಮನೆ ಮೈದಾನದಲ್ಲಿ ದೊಡ್ಡ ಮಟ್ಟದ ಸಭೆ ನಡೆಸಬೇಕು, ಸಮಾವೇಶ ಮಾಡಬೇಕು ಅಂತ ತಯಾರಿಗಳು ನಡೀತಾ ಇದೆ. ಇನ್ನು ಎಂಪಿ ರೇಣುಕಾಚಾರ್ಯ, ಶಂಕರ್ ಪಾಟೀಲ್ ಮುನೇನಕೊಪ್ಪ ಇವರ ನೇತೃತ್ವದಲ್ಲಿ ಈ ಸಭೆಗಳು ನಡೆಯುತ್ತೆ. ಈಗಾಗಲೇ ಎಂಪಿ ರೇಣುಕಾಚಾರ್ಯ ಅವರು ಪದೇ ಪದೇ ಹೇಳ್ತಾ ಇದ್ರು ವಿಜಯೇಂದ್ರ ಅವರ ವಿರುದ್ಧ, ಬಿಎಸ್ ಯಡಿಯೂರಪ್ಪನವರ ವಿರುದ್ಧ ಯತ್ನಾಳ್ ಅವರು ಕೊಡ್ತಾ ಇರುವಂತ ಹೇಳಿಕೆಗಳು ಸರಿಯಲ್ಲ ಅಂತ ವಾರ್ನ್ ಮಾಡ್ತಾ ಇದ್ರು. ಈಗ ನಮ್ಮ ಲಿಂಗಾಯತ ಸಮುದಾಯದ ಶಕ್ತಿ ಎಷ್ಟಿದೆ, ಹೇಗಿದೆ ಅದನ್ನ ನಾವು ತೋರಿಸ್ತೀವಿ ಅಂತೇಳಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ. ಇತ್ತೀಚೆಗಷ್ಟೇ ಯತ್ನಾಳ್ ಅವರು ಕೂಡ ಈ ರೀತಿಯ ಲಿಂಗಾಯತ ನಾಯಕರ ಒಂದು ಮೀಟಿಂಗ್ ಮಾಡಿದ್ರು. ಬಟ್ ಅವರೀಗ ಭಿನ್ನರ ಬಣ ಅಂತ ಗುರುತಿಸ್ಕೊಂಡಿದ್ದಾರೆ. ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರ ವಿರುದ್ಧ ಸಿಡಿದೆದ್ದಿರುವಂತ ಬಣ ಇದು. ಹಾಗಾಗಿ ಎರಡೂ ಕಡೆ ಕೂಡ ಈ ಲಿಂಗಾಯತ ನಾಯಕರ ಪ್ರದರ್ಶನದ ಒಂದಷ್ಟು ಸಭೆಗಳು ನಡೀತಾ ಇವೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಾಕೇಶ್. ಈಗಾಗಲೇ ಲಿಂಗಾಯತ ಶಕ್ತಿ ಪ್ರದರ್ಶನ ಮಾಡೋದ್ರ ಮೂಲಕ ನಮ್ಮ ಶಕ್ತಿ ಏನು ಅನ್ನೋದನ್ನ ತೋರಿಸೋದಕ್ಕೆ ಯಡಿಯೂರಪ್ಪನವರ ಬಣ ಸಿದ್ಧತೆ ಮಾಡ್ತಾ ಇದೆ. ಹೇಗಿರುತ್ತೆ ಈ ಸಭೆಗಳು? ಮತ್ತೊಂದು ಕಡೆ ಯತ್ನಾಳ್ ಅವರು ಕೂಡ ಇದೇ ರೀತಿ ಸಭೆಗಳು ಮಾಡ್ತಿದ್ದಾರೆ. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ನೇಮಕಾತಿ ವಿಚಾರಕ್ಕಿಂತಲೂ ಹೆಚ್ಚಾಗಿ ಬಣ ರಾಜಕಾರಣದ ವಿಚಾರವೇ ಹೆಚ್ಚು ಮುನ್ನೆಲೆಗೆ ಬಂದಿದೆ. ಪಕ್ಷದೊಳಗೂ ಕೂಡ ಅದೇ ಸಂಚಲನವನ್ನ ಮಾಡ್ತಾ ಇದೆ. ಎರಡೂ ಬಣಗಳು ಅಂದ್ರೆ ಬಿಜೆಪಿಯಲ್ಲಿರುವಂತಹ ರಾಜ್ಯಾಧ್ಯಕ್ಷರ ಬಣ ಹಾಗೆ ಅವರನ್ನ ವಿರೋಧಿಸುವಂತಹ ಮತ್ತೊಂದು ಭಿನ್ನರ ಬಣ, ಈ ಎರಡೂ ಬಣಗಳ ನಡುವೆ ನಡೀತಿರುವಂತಹ ಪೈಪೋಟಿ ಪಕ್ಷದೊಳಗಿನ ಸನ್ನಿವೇಶಗಳನ್ನ ಸಂಪೂರ್ಣವಾಗಿ ಬದಲಾಯಿಸ್ತಾ ಇದೆ. ಒಂದು ಕಡೆ ತಮ್ಮ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ನಿಂತಿರುವಂತಹ ಬಳಗದ ನಾಯಕರುಗಳು ತಮಗೆ ಯಾರು ಬೇಕು ಅವರನ್ನ ಮುಂಚೂಣಿಗೆ ತರುವಂತಹ ಪ್ರಯತ್ನವನ್ನ ಮಾಡುವ ಭಾಗವಾಗಿ ಹೋರಾಟವನ್ನು ಆರಂಭಿಸಿದ್ದಾರೆ. ಇದರ ಭಾಗವಾಗಿ ಈಗ ಲಿಂಗಾಯತ ನಾಯಕರ ಸಭೆ ಕೂಡ ನಡೀತಾ ಇದೆ. ಸಭೆಯಲ್ಲಿ ಮೊನ್ನೆ ಅಂದ್ರೆ ವಾರದ ಹಿಂದಷ್ಟೇ ಯತ್ನಾಳ್ ಅವರ ಬಣ ಈ ಒಂದು ಸಭೆಯನ್ನ ಮಾಡಿತ್ತು. ಇಲ್ಲಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರಿಗೆ ವಿರುದ್ಧವಾಗಿ ಅದೇ ಸಮುದಾಯದ ನಾಯಕರುಗಳು ಇದ್ದಾರೆ, ಉಳಿದಂತ ರಾಜಕೀಯ ಬೆಂಬಲ ಅವರಿಗೆ ಸಿಗೋದಿಲ್ಲ ಅನ್ನುವಂತಹ ಮಾತುಗಳನ್ನ ಹೇಳುವ ಮುಖಾಂತರ ಅವರ ವಿರುದ್ಧ ನಿರ್ಣಯವನ್ನು ಅಂಗೀಕರಿಸಿತ್ತು. ಈಗ ಅದಕ್ಕೆ ಪ್ರತಿಯಾಗಿ ಮತ್ತೊಂದು ಕೌಂಟರ್ ಸಭೆಯನ್ನ ಮಾಡಿರುವಂತಹ ರೇಣುಕಾಚಾರ್ಯ ಮತ್ತು ಅವರ ಬಳಗ ಯಡಿಯೂರಪ್ಪನವರ ನಿಷ್ಠೆಯನ್ನ ಪ್ರದರ್ಶನ ಮಾಡಿದೆ. ಈ ತಿಂಗಳ ಅಂತ್ಯದೊಳಗೆ ಮತ್ತೊಂದು ಸಭೆಯನ್ನ ಮಾಡಿ ಮುಂದಿನ ದಿನಗಳಲ್ಲಿ ಈ ಬಣ ರಾಜಕಾರಣದ ಹೋರಾಟಕ್ಕೆ ಸ್ಪಷ್ಟ ಸ್ವರೂಪವನ್ನು ಕೊಡುವ ಮತ್ತು ಆ ವಿಚಾರದಲ್ಲಿನ ತಮ್ಮ ನಿಲುವನ್ನು ಪ್ರದರ್ಶನ ಮಾಡೋದಕ್ಕಿರುವಂತಹ ಅಗತ್ಯತೆಯನ್ನು ಒತ್ತಿ ಹೇಳುವ ಸಭೆಯನ್ನ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಹಾಗೆ ಮುಂದಿನ ತಿಂಗಳ ಕೊನೆಯಲ್ಲಿ ಅಂದ್ರೆ ಅಧಿವೇಶನ ಮುಗಿಯುವಂತಹ ಹೊತ್ತಿನಲ್ಲಿ ಮತ್ತೊಂದು ಬೃಹತ್ ಸಮಾವೇಶವನ್ನು ಮಾಡುವ ಮುಖಾಂತರ, ಲಿಂಗಾಯತ ಸಮಾವೇಶದ ಮುಖಾಂತರದಲ್ಲಿ ಸಮಾವೇಶದ ಜೊತೆಯಲ್ಲಿ ಸಂದೇಶವನ್ನು ಕೊಡುವ ಪ್ರಕ್ರಿಯೆಯು ಕೂಡ ಚಾಲನೆಯನ್ನು ಮಾಡಲಿದ್ದಾರೆ. ಇದರಲ್ಲಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ವಿಚಾರಧಾರೆಗಳನ್ನ ಮತ್ತು ಅವರ ಪರವಾಗಿರುವಂತಹ ಬೆಂಬಲಿಗ ವ್ಯವಸ್ಥೆಯನ್ನು ರೂಪಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸುವುದಕ್ಕೂ ಕೂಡ ಯೋಚನೆಯನ್ನು ಮಾಡಿದ್ದಾರೆ. ಇವತ್ತು ಅದರ ಪೂರ್ವಭಾವಿ ಸಭೆಯನ್ನ ದಾವಣಗೆರೆಯಲ್ಲಿ ಮಾಡುವಂತ ಚಿಂತನೆಯನ್ನು ಮಾಡ್ಕೊಂಡಿದ್ದಾರೆ. ಆದ್ರೆ ಅದರ ಬಗ್ಗೆ ಪೂರ್ಣ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ, ಹಾಗೆ ಅದರ ಸ್ಟ್ರಕ್ಚರ್ ಕೂಡ ಇನ್ನೂ ಗೊತ್ತಾಗಿಲ್ಲ. ಆದ್ರೆ ಸಭೆಯ ಪೂರ್ವಪರ್ವತೆಯ ಬಗ್ಗೆ ಚರ್ಚೆಯನ್ನ ಮಾಡುವುದಾಗಿ ಅವರು ಹೇಳ್ಕೊಂಡಿದ್ದಾರೆ. ನೀತಿ